ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಪಯಣ ಆನೆಜರಿ ಬಟರ್ಫ್ಲೈ ಕ್ಯಾಂಪ್. ಇದು ಕೊಲ್ಲೂರು ಸಮೀಪದ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದಲ್ಲಿದೆ. ಇದು ಸೌರ್ಪಣಿಕಾ ನದಿ ದಡದಲ್ಲಿದ್ದು ಮತ್ತು ಪ್ರಕೃತಿ ಪ್ರಿಯರಿಗೆ ಚಿಟ್ಟೆ ವೀಕ್ಷಕರಿಗೆ ಸೂಕ್ತವಾಗಿದೆ. ಇದನ್ನು ಜಂಗಲ್ ಲಾಜರ್ಸ್ನವರು ನಿರ್ವಹಿಸುತ್ತಿದ್ದು ಇಲ್ಲಿ ಪ್ರಕೃತಿ ಪ್ರಿಯರಿಗೆ ಒಂದು ಒಳ್ಳೆಯ ಜಾಗವಾಗಿದೆ. ಗೆಳೆಯರೆ, ಇವತ್ತು ನಾನು ಈ ಒಂದು ಆನೆಜರಿ ಬಟರ್ಫ್ಲೈ ಕ್ಯಾಂಪ್ನಲ್ಲಿ ಇಲ್ಲಿಯ ವ್ಯವಸ್ಥಾಪಕರಾದಂತಹ ವೆಂಕಟೇಶ್ ಅವರ ಜೊತೆ ನನ್ನ ಇವತ್ತಿನ ಸಂದರ್ಶನ. ಬನ್ನಿ ಗೆಳೆಯರೆ, ನಾವು ಈ ಒಂದು ಸಂದರ್ಶನವನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಸಮೀಲ ಅಂತೇಳಿ. ಸರ್, ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿನೂ ಮಾಡ್ತಾ ಇರ್ತೀನಿ. ಓಕೆ ಸರ್. ನಾನು ಪ್ರೊಫೆಷನಲ್ಲಿ ಬಂದು ನಾನು ಅಡ್ವೊಕೇಟ್. ಓಕೆ ಸರ್. ನೇಚರ್ ಬಗ್ಗೆ ಮತ್ತೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ನನಗೆ ತುಂಬಾ ಇಷ್ಟ ಇದೆ. ಹಾಗಾಗಿ ನಾನು ಹಲವಾರು ಕಡೆ ಈ ಒಳ್ಳೆ ನೇಚರ್ ಕ್ಯಾಂಪ್ಸು, ನಿಮ್ಮ ದಾಂಡೇಲಿ ಜಂಗಲ್ ಲಾಜಸ್ಸು, ಆನೆಜರಿನೂ ತುಂಬಾ ಬಂದಿದ್ದೀನಿ. ಇಲ್ಲಿ ಮ್ಯಾನೇಜರ್ ಸರ್, ತಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್. ಇಲ್ಲಿ ಬಂದು ಒಂದು 8 ಮಂತ್ ಆಯಿತು. ನಾವು ಶರಾವತಿಲಿದ್ವಿ. ಶರಾವತಿಯಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ಬಂದು ನಾವು ಬರ್ಡ್ ಹೈಡ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದೀವಿ. ಮೇನ್ ಬರ್ಡ್ ಹೈಡ್ ಇದೆ ಇಲ್ಲಿ. ಹೌದು. ಬರ್ಡ್ ಹೈಡಲ್ಲಿ ಸಿಕ್ಕಾಪಟ್ಟೆ ಬರ್ಡ್ಸ್ಗಳು ಬರ್ತವೆ. ನಮ್ಮ ಸ್ಟಾಫ್ ಹೇಳ್ತಾ ಇದ್ರು, ಬರ್ಡ್ಸ್ ವಾಚಿಂಗ್ಗೆ ಸುಮಾರು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಚೆನ್ನಾಗಿ ಎಲ್ಲ ನಮ್ಮ ಆನೆಜರಿಗೆ ನಿಮ್ಮಿಂದ ಸುಮಾರು ಗೆಸ್ಟ್ಗಳು ಕರ್ಕೊಂಡು ಕಳಿಸಿದಿರಿ ಸರ್. ತುಂಬ ಥ್ಯಾಂಕ್ಸ್. ಮತ್ತು ಸರ್, ಇವಾಗ ಇಲ್ಲಿ ಯಾವ ಥರ ಬರ್ಡ್ಸು ಏನು ಇಲ್ಲಿದೊಂದು ವಿಶೇಷತೆಯನ್ನು ಹೇಳಿ ಸರ್, ಹೇಗೆ ಅಂತ. ಇಲ್ಲಿ ವಿಶೇಷತೆ ಅಂದರೆ ಬರ್ಡ್ಸ್ ವಾಚಿಂಗ್ ಮೇನು, ಮತ್ತು ಟ್ರೆಕ್ಕಿಂಗ್, ಕೊಡಚಾದ್ರಿ ಬೆಟ್ಟ. ಹೌದು ಸರ್. ಮೂಕಾಂಬಿಕಾ ಟೆಂಪಲ್. ಹೌದು ಸರ್. ಇಲ್ಲಿ ಮೇನ್ ಬರ್ಡ್ಸಿಂದು ಡ್ರೋಗನ್. ಓಕೆ ಸರ್. ಡ್ರೋಗನ್ ಸೈಟಿಂಗ್ ಆಗುತ್ತೆ. ಮೇಲ್ ಫೀಮೇಲ್ ಮತ್ತು ಆನ್ಬಿಲ್. ಓಕೆ ಸರ್. ಪೇಡ್ ಆನ್ಬಿಲ್ ಎಲ್ಲ ಸಿಗುತ್ತೆ. ಓಕೆ ಸರ್. ಮತ್ತು ಟ್ರ್ಯಾಂಗು. ಓಕೆ ಸರ್. ಕಿಂಗ್ ಫಿಶರ್. ಓಕೆ. ಬಗ್ಗೆ ನಿಮಗೆ ಬರ್ಡ್ಸ್ ಬಗ್ಗೆ ಎಲ್ಲ ಗೊತ್ತಿದೆ. ಹೌದು ಸರ್. ಆಮೇಲೆ ಇದು ಒಳ್ಳೆ ನದಿ ತೀರದಲ್ಲಿ, ಸೌರ್ಪಣಿಕಾ ನದಿ ತೀರದಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಸೌಂದರ್ಯತೆನೇ ಬೇರೆ ಇದೆ ಸರ್. ಹೌದು ಸರ್. ಯಾಕಂದರೆ ಹೌದು, ಇಷ್ಟೊಂದು ಈ ಶೆಕೆ ಟೈಮಲ್ಲಿ ಇದ್ರೂ ಇಲ್ಲಿ ಒಂದು ತಂಪಾದ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಒಂದು ಪ್ರಕೃತಿ ಪ್ರಿಯರಿಗೆ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸಿಗೆ ಇದೊಂದು ಒಳ್ಳೆಯ ಜಾಗ ಆಗಿದೆ ಸರ್. ಇದು ನಾವು ಹಲವಾರು ಸರಿ ಇಲ್ಲಿ ಬರ್ತಾ ಇರ್ತೀವಿ, ನಮ್ಮ ಫ್ರೆಂಡ್ಸು ಬರ್ತಿರ್ತಾರೆ. ಸೊ ಹಲವಾರು ಜನಕ್ಕೆ ನಾವು ತಿಳಿಸೋದೇನೆಂದರೆ, ಇಂಥ ಒಂದು ಪ್ರಕೃತಿ ಜಾಗದಲ್ಲಿ ಇವ್ರು ಜಂಗಲ್ ಲಾಜರ್ಸ್ನವ್ರು ಒಂದು ವ್ಯವಸ್ಥೆ ಮಾಡಿ ಒಂದು ರೆಸಾರ್ಟ್ ಥರ ಮಾಡಿರೋಂಥ ನೇಚರ್ ಕ್ಯಾಂಪ್ ಇದು. ಹೌದು ಸರ್. ಸುಮಾರು ಫೋಟೋಗ್ರಾಫರ್ ಎಲ್ಲ ಬರ್ತಾರೆ. ನೀವು ಬಂದಿರಿ, ಬ್ಯಾಚ್ ಎಲ್ಲ ಬಂದಿರಿ. ಭಾಳ ಖುಷಿ ಆಯಿತು. ನಮಸ್ಕಾರ ನಿಮಗೆ. ಹಾಂ ಸರ್. ಇನ್ನೂ ತುಂಬ ಬೆಳಿಬೇಕು, ಆನೆಜರಿ ಇನ್ನೂ ಇಂಪ್ರೂವ್ ಮಾಡಬೇಕು ಅಂತೇಳಿ ನಾವು ನಮ್ಮ MD ಸರಿಗೆಲ್ಲ ಇದು ಮಾಡಿದ್ದೀವಿ. ED ಸರಿಗೆ, ಆಮೇಲೆ ಲೋಬೋ ಸರಿಗೆಲ್ಲ. ಇದು ನೆಕ್ಸ್ಟ್ ಕಾಟೇಜ್ಗಳೆಲ್ಲ ಇಂಪ್ರೂವ್ ಮಾಡ್ತಾರೆ. ಕಾಟೇಜು ಮತ್ತು ಕ್ಯಾಂಪಿನ ಸ್ವಲ್ಪ ಎಲ್ಲ AC ರೂಮ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಕಾಟೇಜ್ಗೆಲ್ಲ ಟ್ಯಾಚಿಂಗ್ ವರ್ಕು ಮತ್ತು ಡಾಲ್ಮೆಂಟ್ರಿ, ನೀವು ಹೇಳ್ದಂಗೆ ಡಾಲ್ಮೆಂಟ್ರಿಲಿ ಇದ್ರಿ ನೀವು. ಡಾಲ್ಮೆಂಟ್ರಿ ವರ್ಕು ಈ ಮಂತಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್. ಅದಷ್ಟು ಡಾರ್ಮೆಟ್ರಿ ಕೆಪಾಸಿಟಿ ಎಷ್ಟಿರುತ್ತೆ ಸರ್? ಜನ 10 ಫ್ಯಾಕ್ಸ್ ಸರ್ ಅದು. ಹೌದು ಸರ್. ಅದು ಇವಾಗ ಡಾಲ್ಮೆಂಟ್ರಿ ಸುಮಾರು ಇದಾಗಿದೆ. ಹೌದು. ಅದನ್ನ ನಾವು ನಮ್ಮ MD ಸರಿಗೆಲ್ಲ ಹೇಳಿ ಇದೆಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ಹೌದು, ದೊಡ್ಡ ಡಾರ್ಮೆಟ್ರಿ ಮಾಡಕ್ಕೆ ಸ್ವಲ್ಪ ಇದು ಚೆನ್ನಾಗಿ ಇಂಪ್ರೂವ್ ಮಾಡ್ತೀವಿ ಸರ್. ಹೌದು ಸರ್. ಡಾಲ್ಮೆಂಟ್ರಿ, ಕಾಟೇಜು, ಟೆಂಟ್ಸ್ ಎಲ್ಲ ಚೆನ್ನಾಗಿ ಬಂದವರಿಗೆಲ್ಲ ಖುಷಿಯಾಗಿ ಈ ವೆದರಿಗೆ ಈ ನೇಚರ್ ಭಾಳ ಖುಷಿ ಪಡ್ತಾರೆ. ಆನೆಜರಿ ಬಟರ್ಫ್ಲೈ ಕ್ಯಾಂಪ್ ಅಂದರೆ ಎಲ್ಲರೂ ಫುಲ್ ಖುಷಿಯಾಗಿ ಇದು ಮಾಡ್ತಾರೆ. ತುಂಬ ಬರ್ಡ್ಸ್ ಸಿಗುತ್ತೆ ಸರ್ ಇಲ್ಲಿ. ಬರ್ಡ್ಸ್ ಇದು ಮತ್ತು ಬಟರ್ಫ್ಲೈ 101 ಬಟರ್ಫ್ಲೈ ಸಿಗುತ್ತೆ ಇಲ್ಲಿ. ಹೌದು ಸರ್. ಬಟರ್ಫ್ಲೈ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ನೇಚರ್ ಎಲ್ಲ ಇದು ಮಾಡೋಕ್ಕೆ ಖುಷಿ ಆಗುತ್ತೆ. ಮತ್ತು ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಬೆಳಗಿನ ಜಾವ ಟ್ರೆಕ್ಕಿಂಗ್ ಮಾಡಿಸ್ತೀವಿ. ಈವ್ನಿಂಗ್ ಬರ್ಡ್ಸ್ ವಾಚಿಂಗ್ ಎಲ್ಲ ಮಾಡಿಸ್ತೀವಿ. ಹೌದು ಸರ್. ತುಂಬ ನಿಮಗೆ ಅನುಭವ ಇದೆ ಸರ್. ಹೌದು ಸರ್, ನಮಗೆ ಅನುಭವ ಇದೆ. ಖುಷಿ ಅನುಭವ ಸರ್ ನಮ್ಮ ಇದಕ್ಕೆ ಸ್ವಲ್ಪ ನೀವು. ಸರಿ, ಇದು ಆನೆಜರಿ ಬಟರ್ಫ್ಲೈ ಕ್ಯಾಂಪ್ ಅಂದರೆ ಇಲ್ಲಿ ಸುಮಾರು ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಇದು ನಾನು ಇಲ್ಲಿ ಒಂದು 5-6 ಸರಿ ಬಂದಿದ್ದೀನಿ. ಇಲ್ಲಿ ನನಗೆ ಫಸ್ಟಲ್ಲಿ ಬಂದಾಗ ಬರ್ಡ್ಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಸೊ ನಾನು ಯಾವಾಗ ನಮ್ಮ ಫ್ರೆಂಡ್ಸು ಇರ್ಫಾನ್ ಅವ್ರ ಜೊತೆ, ಉಮರ್ ಬೈ ಅವ್ರ ಜೊತೆ ಬರ್ತಾ ಇದ್ನೋ ಆವಾಗ ನಮಗಿಲ್ಲಿ ಗೊತ್ತಾಯಿತು, ಒಳ್ಳೆ ಬರ್ಡ್ಸ್ ಇಲ್ಲಿ ಬರ್ತಾ ಇದೆ, ಒಂದು ಬರ್ಡ್ಸ್ ಬಗ್ಗೆ ನಾಲೆಡ್ಜ್ ಕಲಿಬೋದು. ಆ್ಯಂಡ್ ದೆನ್ ಇಲ್ಲಿ ಸೌರ್ಪಣಿಕಾ ನದಿ ತೀರದಲ್ಲಿ ಇದಿರೋದ್ರಿಂದ ಇದ್ರ ವಿಶೇಷತೆ ಏನಪ್ಪ ಅಂದರೆ ಇದ್ರದ್ದು ಸೌಂದರ್ಯತೆಯೇ ಬೇರೆ. ಎಲ್ಲರಿಗೂ ಈ ಥರ ಒಂದು ನೇಚರಲ್ಲಿ ಬಂದು ಎಂಜಾಯ್ ಮಾಡಬೇಕಾಗಿದೆಯಲ್ಲ, ಅದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇಲ್ಲಿ ಹಲವಾರು ಬರ್ಡ್ಸು ಇವಾಗ ನೋಡಿ, ಇವಾಗ ನಮಗೆ ಇವತ್ತು ಲೈಫರ್ಸ್ ಬ್ಲೂ ಏರ್ಡ್ ಕಿಂಗ್ ಫಿಶರ್ ಸಿಕ್ತು. ಅದು ನಮಗೆ ಇಲ್ಲಿ ಲೈಫರ್ ಇವತ್ತು ಫಸ್ಟ್ ಟೈಮ್ ನಾವು ಇಲ್ಲಿ ನೋಡಿದ್ವಿ. ಅದೇ ಥರ ಇಲ್ಲಿ ಓಡಿ ಕೇಫ್ ನೋಡಬೇಕಂತ ನಮಗೆ ತುಂಬ ಆಸೆ ಇದೆ. ಓಡಿ ಕೇಫ್ ಬಂದಿದೆ.
ಆ್ಯಂಡ್ ದೆನ್ ಸ್ಟಾಕ್ ಬಿಲ್ ಕಿಂಗ್ಫಿಷರ್ ಇದೆ, ಆಮೇಲೆ ಕಾಮನ್ ಕಿಂಗ್ಫಿಷರ್ ಇದೆ, ಹೈಡಲ್ಲಿ ವಿಜ್ಲಿಂಗ್ ಥ್ರಶ್ ಬರುತ್ತೆ, ಆ್ಯಂಡ್ ದೆನ್ ಇವಾಗ ಗ್ರೀನ್ ಪಿಷನ್ ಬರ್ತಾ ಇದೆ. ಆ್ಯಂಡ್ ಗ್ರೇಟೆಸ್ಟ್ ಇವಾಗ ರೀಸೆಂಟ್ಲಿ ಇಲ್ಲಿ ನಾವು ನಿನ್ನೆನೂ ಫೋಟೋ ತೆಗೆದ್ವಿ, ಗ್ರೇ ಹೆಡೆಡ್ ಬುಲ್ಬುಲ್ ಬಂದಿದೆ. ಹಲವಾರು ಥರ ಇಲ್ಲಿ ಬರ್ಡ್ಸ್ ಬರ್ತಾ ಇದೆ. ಆಮೇಲೆ ನಿಮಗೆ ಕ್ಯಾಂಪಲ್ಲೇ ಬೇರೆ ಕಡೆ ಹೋಗೋದೇ ಬೇಡ, ಕ್ಯಾಂಪಲ್ಲೇ ಮಲಬಾರ್ ಟ್ರೋಗಾನ್ ಮೇಲ್ ಫೀಮೇಲ್ ಎರಡೂ ಬರುತ್ತೆ. ಇವತ್ತು ನಾನು ಮಲಬಾರ್ ಟ್ರೋಗಾನ್ದು ಒಳ್ಳೊಳ್ಳೆ ಫೋಟೋಸು, ಆ್ಯಂಡ್ ದೆನ್ ಲಿಝರ್ಡ್ಸು, ಫ್ಲೈಯಿಂಗ್ ಲಿಝರ್ಡ್ಸು, ಆಮೇಲೆ ಗ್ರೇ ಹಾರ್ನ್ಬಿಲ್ ಓಡಾಡ್ತಾ ಇರುತ್ತೆ, ವೈಡ್ ಹಾರ್ನ್ಬಿಲ್ಸ್ ಇದೆ. ತುಂಬ ನೇಚರ್ ಲವರ್ಸಿಗೆ ಇದೊಂದು ಒಳ್ಳೆ ಜಾಗ. ಆಮೇಲೆ ಬೇರೆ ಜನ ನೇಚರ್ ಲವರ್ಸ್ ಅಂತಲ್ಲ, ಇಲ್ಲಿ ಬೇರೆ ಜನನೂ ಬರ್ಬೋದು. ಯಾವ ಥರ ಅಂದರೆ ಕೊಲ್ಲೂರು ದೇವಸ್ಥಾನ ಇದೆ, 3-4 ಕಿಲೋಮೀಟ್ರಲ್ಲಿ ಕೊಲ್ಲೂರು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ದರ್ಶನಕ್ಕೆ ಬರೋರು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೂಡ ಉಳ್ಕೊಂಡು, ಆಮೇಲೆ ಇನ್ನೂ ನಿಯರ್ ಬೈ ಅಂದರೆ ಬೈಂದೂರು ಇದು ಬೀಚ್ ಇದೆ, ಅಲ್ಲೂ ಇದೆ, ಕುಂದಾಪುರ ಇದೆ. ಆ್ಯಂಡ್ ದೆನ್ ಈ ಜಂಗಲ್ ಲಾಜಸ್ಸು ಯಾಕಪ್ಪ ನಾವು ಇಲ್ಲಿ ಬರ್ತೀವಿ ಅಂದರೆ, ಒಂದು ನೇಚರ್ ತುಂಬ ಚೆನ್ನಾಗಿದೆ, ಇಲ್ಲಿ ಪ್ರಕೃತಿ ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಮೇನ್ ಇಲ್ಲಿ ಊಟ ಮತ್ತು ಇವ್ರದ್ದು ಅಕಾಮಿಡೇಷನ್ನು, ಕೇರಿಂಗು, ಇವ್ರು ತುಂಬ ಚೆನ್ನಾಗಿ ನಮಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಊಟ, ಟೀ, ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಥರ ಇವರು ಕೂಡ ಮೆಂಟೇನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಲ್ಲೂ ಕೇಳ್ಕೊಳೋದೇನಪ್ಪ ಅಂದರೆ, ಯಾರಾದರೂ ಬರೋರಿದ್ದರೆ ಬನ್ನಿ, ಸಾರ್ ಇದ್ದಾರೆ, ಸರು ತುಂಬ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಏನಾದರೂ ವ್ಯವಸ್ಥೆ ಬೇಕಾದರೆ ಬಂದು ಕೇಳಿದ ಕೂಡಲೇ ತಕ್ಷಣ ಪ್ರೊವೈಡ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದೇ ಥರ ನೀವು ಕೂಡ ನಾವು ಬಂದಂತೆ ನೀವು ಬಂದು ಇಲ್ಲಿ ನೇಚರ್ನ ಎಂಜಾಯ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್. ಓಕೆ ಸರ್, ಓಕೆ ಬನ್ನಿ ಸರ್, ನಮ್ಮ ಫ್ರೆಂಡ್ಸು ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಬನ್ನಿ ಸರ್, ಜಾಯ್ನ್ ಆಗ ನನಗೆ. ಇವರೆಲ್ಲ ಬರ್ಡ್ ವಾಚಿಂಗ್ ಎಲ್ಲ ಬಂದವರು 2 ಡೇಸಲ್ಲಿ ಇದ್ದಾರೆ ನಮ್ಮ ಹತ್ರ. ಎಲ್ಲ ಬರ್ಡ್ಸ್ಗಳನ್ನ ಇದು ಮಾಡಿ. ಇವ್ರು ನಮ್ಮ ಫ್ರೆಂಡು ಕಿಫಾಯತ್ ಅಂತ ಹೇಳಿ, ಇವ್ರದ್ದು ಸೌದಿಯಿಂದ ಬಂದಿದ್ದಾರೆ. ನಾವು ಇವರಿಗೆ ದುಬೈಯಿಂದ, ಇವರು ಉಮರ್ ಬೈ ಅಂತ ಇವರು ಕೂಡ. ಇವ್ರು ದುಬೈಯಿಂದ ಬಂದಿರೋದು ಬರ್ಡ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಇವರು ಬಂದಿದ್ದಾರೆ. अब कैसा लगा आपको यहाँ पे आके? बहुत अच्छा लगा. हम वहाँ पे यूएई में रहते हैं, तो वहाँ पे क्या होता है कि ज़्यादा वाइल्ड लाइफ और नेचर नहीं है. तो जब हम यहाँ पे आते हैं तो वी ट्राई टू सी द प्लेसेस वेयर वी कैन एक्सप्लोर. So this was a very good experience for us. We saw a lot of birds and hideout was very good, and we saw some snakes, and it was an amazing place. I will recommend definitely to my friends to come here. Thank you. Thank you. sir. Thank you. Thank you sir. Okay. And by the way, there was nice food and hospitality also. Okay. Thank you.